ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂಥ ದರ್ಶನ್ಗೆ ಗನ್ ವಾಪಸ್ ಮಾಡಬೇಕು ಅಂತ ಹೇಳಿ ಆಡಳಿತ ಕಚೇರಿಯಿಂದ ಆದೇಶ ಹೊರಡಿತ್ತು. ಈಗ ಗನ್ ವಾಪಸ್ ಮಾಡಿದ್ದಾರೆ, ಅಂದರೆ ಸರೆಂಡರ್ ಮಾಡಿದ್ದಾರೆ. ಕೊನೆಗೂ ಗನ್ ಸರೆಂಡರ್ ಮಾಡಿದಂಥ ದರ್ಶನ್ ಪೊಲೀಸರು ನೋಟಿಸನ್ನು ಕೊಟ್ಟಿದ್ರು ಗನ್ ವಾಪಸ್ ಕೊಡಬೇಕು ಅಂತ ಹೇಳಿ. ಆರ್.ಆರ್. ನಗರ ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿ ವಾಪಸ್ ಕೊಡಬೇಕು ಅಂತೇಳಿ ಪೊಲೀಸರಿಂದ ನೋಟಿಸ್ ಜಾರಿಯಾಗಿತ್ತು. ನೋಟಿಸ್ ಜಾರಿಯಾದ ಬೆನ್ನಲ್ಲೇ ಗನ್ ಸರೆಂಡರ್ ಮಾಡಿದಂಥ ದರ್ಶನ್, ಪರವಾನಗಿ ಹೊಂದಿದ್ದ ಪಿಸ್ತೂಲನ್ನು ಇಟ್ಟುಕೊಂಡಿದ್ದಂಥ ದರ್ಶನ್ ತಮ್ಮ ಬಳಿ ಇದ್ದಂಥ ಗನ್ನನ್ನು ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಗೆ ಸರೆಂಡರ್ ಮಾಡಿದ್ದಾರೆ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಆ ವ್ಯಕ್ತಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು ಮತ್ತು ಆ ನೋಟಿಸ್ಗೆ ಅವರು ರಿಪ್ಲೈಯನ್ನು ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಈ ಲೈಸೆನ್ಸಿಂಗ್ ಅಥಾರಿಟಿ ಆಗಿರ್ತಕ್ಕಂಥ ನಾನು ಕಮಿಷನರ್ ಆಗಿ ಈಗ ಆ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಲಾಗಿದೆ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಯಾವಾಗ ಸರೆಂಡರ್ ಮಾಡಿದ್ರು, ಈಗ ಮುಂದೆ ಏನು ಕತೆ? ನಾಗೇಂದ್ರ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ದರ್ಶನ್ಗೆ ಒಂದು ಪೊಲೀಸರು ನೋಟಿಸನ್ನು ಮಾಡಿದರು. ನಿಮ್ಮ ಗನ್ ಲೈಸೆನ್ಸನ್ನು ರದ್ದು ಮಾಡ್ತಾ ಯಾಕೆ ಮಾಡಬಾರ್ದು ಅಂತೇಳಿ ಅದಕ್ಕೆ ದರ್ಶನ್ ಒಂದಷ್ಟು ಉತ್ತರವನ್ನು ನೀಡಿದರು. ಅದಾದ ಬಳಿಕ ಏನು ಬೆಂಗಳೂರು ಪೊಲೀಸ್ ಇಲಾಖೆ ಆಡಳಿತ ವಿಭಾಗದ DCP ಇಲ್ಲ ಅವರು ಏನು ಆರ್ಮ್ಸ್ ಆ್ಯಕ್ಟ್ 1959 ಸೆಕ್ಷನ್ 14 ಹೇಳುತ್ತೆ, ಈನಸ್ ಕ್ರೈಮಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪಿಗಳ ಬಳಿ ಶಸ್ತ್ರಾಸ್ತ್ರಗಳನ್ನು ಇರೋದಕ್ಕೆ ಕೊಡಬಾರ್ದು ಅನುಮತಿ ಅಂತೇಳಿ ಹೇಳುತ್ತೆ. ಅದರಂತೆ ಕಡತವನ್ನು ರೆಡಿ ಮಾಡಿ ನಗರ ಪೊಲೀಸ್ ಆಯುಕ್ತ B. ದಯಾನಂದ್ಗೆ ನೀಡಲಾಗಿತ್ತು. ನಂತರ ಕಾನೂನು ತಜ್ಞರ ಒಂದು ಜೊತೆ ಚರ್ಚೆ ಮಾಡಿ ಅವರ ಅಭಿಪ್ರಾಯವನ್ನು ಪಡೆದುಕೊಂಡು ಈನಸ್ ಕ್ರೈಮಲ್ಲಿ ಭಾಗಿಯಾಗಿರೋದ್ರಿಂದ ಮತ್ತೆ ಏನು ಈಗಾಗಲೇ ಹೇಳಿದಂತೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥ ಸಾಧ್ಯತೆಗಳಿರೋದ್ರಿಂದ ಆರೋಪಿಗೆ ಈ ಹಿನ್ನೆಲೆಯಲ್ಲಿ ಅವರ ಗನ್ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ನಾನು ರದ್ದು ಮಾಡ್ತಾ ಇದ್ದೀನಿ ಅಂತೇಳಿ ನಗರ ಪೊಲೀಸ್ ಆಯುಕ್ತ B. ದಯಾನಂದ್ ಆದೇಶವನ್ನು ಮಾಡಿದರು. ಇದರ ಹಿನ್ನೆಲೆಯಲ್ಲಿ ಆರ್.ಆರ್. ನಗರ ಪೊಲೀಸರು ಏನು ದರ್ಶನ್ ಮನೆ ಇರ್ತಕ್ಕಂಥ ಒಂದು ಠಾಣಾ ವ್ಯಾಪ್ತಿ ಇದೆ, ಆರ್.ಆರ್. ನಗರ ಪೊಲೀಸರು ನಿಮ್ಮ ಗನ್ ಲೈಸೆನ್ಸನ್ನು ನಗರ ಪೊಲೀಸ್ ಆಯುಕ್ತರು ರದ್ದು ಮಾಡಿದ್ದಾರೆ ತಾತ್ಕಾಲಿಕವಾಗಿ. ಹೀಗಾಗಿ ನಿಮ್ಮ ಗನ್ನನ್ನು ಪೊಲೀಸ್ ಠಾಣೆಗೆ ಸರೆಂಡರ್ ಮಾಡಿ ಅಂತೇಳಿ ನಿನ್ನೆ ನೋಟಿಸನ್ನು ಜಾರಿ ಮಾಡಿದರು. ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ ಕಡೆಯಿಂದ ಇವತ್ತು ಗನ್ ಆರ್.ಆರ್. ನಗರ ಠಾಣೆಗೆ ಸರೆಂಡರ್ ಆಗಿರ್ತಕ್ಕಂಥದ್ದು. ಏನವರು ಪಿಸ್ತೂಲನ್ನು ಇಟ್ಕೊಂಡಿದ್ರು, ಲೈಸೆನ್ಸ್ಡ್ ಪಿಸ್ತೂಲನ್ನು ಹೊಂದಿದ್ರು, ಅದನ್ನು ತಂದು ಆರ್.ಆರ್. ನಗರ ಠಾಣೆಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಒಂದು ಪಿಸ್ತೂಲ್ ಅವರನ್ನು ಪಡೆದುಕೊಳ್ಬೇಕಂತಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಮುಗಿಬೇಕು. ಟ್ರಯಲ್ ಮುಗಿದಾದ ಬಳಿಕ ಮತ್ತೆ ಪುನಃ ಅರ್ಜಿಯನ್ನು ಹಾಕಿ ಅದಕ್ಕೆ ಪೊಲೀಸ್ ಮೆಜರ್ಸ್ ಏನಿದೆ ಅದನ್ನು ಪೂರ್ಣವಾಗಿ ಪೂರೈಸಿದ ನಂತರ ಪೊಲೀಸರು ಅನುಮತಿ ಕೊಟ್ಟರಷ್ಟೇ ಅವರಿಗೆ ಲೈಸೆನ್ಸ್ ಸಿಗುವಂಥದ್ದು. ಹೀಗಾಗಿ ಸದ್ಯಕ್ಕೆ ನಟ ದರ್ಶನ್ ಗನ್ ಆರ್.ಆರ್. ನಗರ ಠಾಣೆಯನ್ನು ಸೇರಿರ್ತಕ್ಕಂಥದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂಥ ದರ್ಶನ್ಗೆ ಗನ್ ವಾಪಸ್ ಮಾಡಬೇಕು ಅಂತ ಹೇಳಿ ಆಡಳಿತ ಕಚೇರಿಯಿಂದ ಆದೇಶ ಹೊರಡಿತ್ತು. ಈಗ ಗನ್ ವಾಪಸ್ ಮಾಡಿದ್ದಾರೆ, ಅಂದರೆ ಸರೆಂಡರ್ ಮಾಡಿದ್ದಾರೆ. ಕೊನೆಗೂ ಗನ್ ಸರೆಂಡರ್ ಮಾಡಿದಂಥ ದರ್ಶನ್ ಪೊಲೀಸರು ನೋಟಿಸನ್ನು ಕೊಟ್ಟಿದ್ರು ಗನ್ ವಾಪಸ್ ಕೊಡಬೇಕು ಅಂತ ಹೇಳಿ. ಆರ್.ಆರ್. ನಗರ ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿ ವಾಪಸ್ ಕೊಡಬೇಕು ಅಂತೇಳಿ ಪೊಲೀಸರಿಂದ ನೋಟಿಸ್ ಜಾರಿಯಾಗಿತ್ತು. ನೋಟಿಸ್ ಜಾರಿಯಾದ ಬೆನ್ನಲ್ಲೇ ಗನ್ ಸರೆಂಡರ್ ಮಾಡಿದಂಥ ದರ್ಶನ್, ಪರವಾನಗಿ ಹೊಂದಿದ್ದ ಪಿಸ್ತೂಲನ್ನು ಇಟ್ಟುಕೊಂಡಿದ್ದಂಥ ದರ್ಶನ್ ತಮ್ಮ ಬಳಿ ಇದ್ದಂಥ ಗನ್ನನ್ನು ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಗೆ ಸರೆಂಡರ್ ಮಾಡಿದ್ದಾರೆ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಆ ವ್ಯಕ್ತಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು ಮತ್ತು ಆ ನೋಟಿಸ್ಗೆ ಅವರು ರಿಪ್ಲೈಯನ್ನು ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಈ ಲೈಸೆನ್ಸಿಂಗ್ ಅಥಾರಿಟಿ ಆಗಿರ್ತಕ್ಕಂಥ ನಾನು ಕಮಿಷನರ್ ಆಗಿ ಈಗ ಆ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಲಾಗಿದೆ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಯಾವಾಗ ಸರೆಂಡರ್ ಮಾಡಿದ್ರು, ಈಗ ಮುಂದೆ ಏನು ಕತೆ? ನಾಗೇಂದ್ರ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ದರ್ಶನ್ಗೆ ಒಂದು ಪೊಲೀಸರು ನೋಟಿಸನ್ನು ಮಾಡಿದರು. ನಿಮ್ಮ ಗನ್ ಲೈಸೆನ್ಸನ್ನು ರದ್ದು ಮಾಡ್ತಾ ಯಾಕೆ ಮಾಡಬಾರ್ದು ಅಂತೇಳಿ ಅದಕ್ಕೆ ದರ್ಶನ್ ಒಂದಷ್ಟು ಉತ್ತರವನ್ನು ನೀಡಿದರು. ಅದಾದ ಬಳಿಕ ಏನು ಬೆಂಗಳೂರು ಪೊಲೀಸ್ ಇಲಾಖೆ ಆಡಳಿತ ವಿಭಾಗದ DCP ಇಲ್ಲ ಅವರು ಏನು ಆರ್ಮ್ಸ್ ಆ್ಯಕ್ಟ್ 1959 ಸೆಕ್ಷನ್ 14 ಹೇಳುತ್ತೆ, ಈನಸ್ ಕ್ರೈಮಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪಿಗಳ ಬಳಿ ಶಸ್ತ್ರಾಸ್ತ್ರಗಳನ್ನು ಇರೋದಕ್ಕೆ ಕೊಡಬಾರ್ದು ಅನುಮತಿ ಅಂತೇಳಿ ಹೇಳುತ್ತೆ. ಅದರಂತೆ ಕಡತವನ್ನು ರೆಡಿ ಮಾಡಿ ನಗರ ಪೊಲೀಸ್ ಆಯುಕ್ತ B. ದಯಾನಂದ್ಗೆ ನೀಡಲಾಗಿತ್ತು.
ನೀಡಲಾಗಿತ್ತು. ನಂತರ ಕಾನೂನು ತಜ್ಞರ ಒಂದು ಜೊತೆ ಚರ್ಚೆ ಮಾಡಿ ಅವರ ಅಭಿಪ್ರಾಯವನ್ನು ಪಡೆದುಕೊಂಡು ಈನಸ್ ಕ್ರೈಮಲ್ಲಿ ಭಾಗಿಯಾಗಿರೋದ್ರಿಂದ ಮತ್ತು ಏನು ಈಗಾಗಲೇ ಹೇಳಿದಂತೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥ ಸಾಧ್ಯತೆಗಳಿರೋದ್ರಿಂದ ಆರೋಪಿಗೆ ಈ ಹಿನ್ನೆಲೆಯಲ್ಲಿ ಅವರ ಗನ್ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ನಾನು ರದ್ದು ಮಾಡ್ತಾ ಇದ್ದೀನಿ ಅಂತೇಳಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಆದೇಶವನ್ನು ಮಾಡಿದರು. ಇದರ ಹಿನ್ನೆಲೆಯಲ್ಲಿ RR ನಗರ ಪೊಲೀಸರು ಏನು ದರ್ಶನ್ ಮನೆ ಇರ್ತಕ್ಕಂಥ ಒಂದು ಠಾಣಾ ವ್ಯಾಪ್ತಿ ಇದೆ, RR ನಗರ ಪೊಲೀಸರು ನಿಮ್ಮ ಗನ್ ಲೈಸೆನ್ಸನ್ನು ನಗರ ಪೊಲೀಸ್ ಆಯುಕ್ತರು ರದ್ದು ಮಾಡಿದ್ದಾರೆ ತಾತ್ಕಾಲಿಕವಾಗಿ. ಹೀಗಾಗಿ ನಿಮ್ಮ ಗನ್ನನ್ನು ಪೊಲೀಸ್ ಠಾಣೆಗೆ ಸರೆಂಡರ್ ಮಾಡಿ ಅಂತೇಳಿ ನಿನ್ನೆ ನೋಟಿಸನ್ನು ಜಾರಿ ಮಾಡಿದರು. ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ ಕಡೆಯಿಂದ ಇವತ್ತು ಗನ್ RR ನಗರ ಠಾಣೆಗೆ ಸರೆಂಡರ್ ಆಗಿರ್ತಕ್ಕಂಥದ್ದು. ಏನವರು ಪಿಸ್ತೂಲನ್ನು ಇಟ್ಕೊಂಡಿದ್ರು, ಲೈಸೆನ್ಸ್ಡ್ ಪಿಸ್ತೂಲನ್ನು ಹೊಂದಿದ್ರು, ಅದನ್ನು ತಂದು RR ನಗರ ಠಾಣೆಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಒಂದು ಪಿಸ್ತೂಲ್ ಅವರನ್ನು ಪಡೆದುಕೊಳ್ಬೇಕಂತಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಮುಗಿಬೇಕು. ಟ್ರಯಲ್ ಮುಗಿದಾದ ಬಳಿಕ ಮತ್ತೆ ಪುನಃ ಅರ್ಜಿಯನ್ನು ಹಾಕಿ ಅದಕ್ಕೆ ಪೊಲೀಸ್ ಮೆಜರ್ಸ್ ಏನಿದೆ ಅದನ್ನು ಪೂರ್ಣವಾಗಿ ಪೂರೈಸಿದ ನಂತರ ಪೊಲೀಸರು ಅನುಮತಿ ಕೊಟ್ಟರಷ್ಟೇ ಅವರಿಗೆ ಲೈಸೆನ್ಸ್ ಸಿಗುವಂಥದ್ದು. ಹೀಗಾಗಿ ಸದ್ಯಕ್ಕೆ ನಟ ದರ್ಶನ್ ಗನ್ RR ನಗರ ಠಾಣೆಯನ್ನು ಸೇರಿರ್ತಕ್ಕಂಥದ್ದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂಥ ದರ್ಶನ್ಗೆ ಗನ್ ವಾಪಸ್ ಮಾಡಬೇಕು ಅಂತ ಹೇಳಿ ಆಡಳಿತ ಕಚೇರಿಯಿಂದ ಆದೇಶ ಹೊರಡಿತ್ತು. ಈಗ ಗನ್ ವಾಪಸ್ ಮಾಡಿದ್ದಾರೆ, ಅಂದರೆ ಸರೆಂಡರ್ ಮಾಡಿದ್ದಾರೆ. ಕೊನೆಗೂ ಗನ್ ಸರೆಂಡರ್ ಮಾಡಿದಂಥ ದರ್ಶನ್ ಪೊಲೀಸರು ನೋಟಿಸನ್ನು ಕೊಟ್ಟಿದ್ರು ಗನ್ ವಾಪಸ್ ಕೊಡಬೇಕು ಅಂತ ಹೇಳಿ. RR ನಗರ ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿ ವಾಪಸ್ ಕೊಡಬೇಕು ಅಂತೇಳಿ ಪೊಲೀಸರಿಂದ ನೋಟಿಸ್ ಜಾರಿಯಾಗಿತ್ತು. ನೋಟಿಸ್ ಜಾರಿಯಾದ ಬೆನ್ನಲ್ಲೇ ಗನ್ ಸರೆಂಡರ್ ಮಾಡಿದಂಥ ದರ್ಶನ್, ಪರವಾನಗಿ ಹೊಂದಿದ್ದ ಪಿಸ್ತೂಲನ್ನು ಇಟ್ಟುಕೊಂಡಿದ್ದಂಥ ದರ್ಶನ್ ತಮ್ಮ ಬಳಿ ಇದ್ದಂಥ ಗನ್ನನ್ನು ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಗೆ ಸರೆಂಡರ್ ಮಾಡಿದ್ದಾರೆ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಆ ವ್ಯಕ್ತಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು ಮತ್ತು ಆ ನೋಟಿಸ್ಗೆ ಅವರು ರಿಪ್ಲೈಯನ್ನು ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಈ ಲೈಸೆನ್ಸಿಂಗ್ ಅಥಾರಿಟಿ ಆಗಿರ್ತಕ್ಕಂಥ ನಾನು ಕಮಿಷನರ್ ಆಗಿ ಈಗ ಆ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಲಾಗಿದೆ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಯಾವಾಗ ಸರೆಂಡರ್ ಮಾಡಿದ್ರು, ಈಗ ಮುಂದೆ ಏನು ಕತೆ? ನಾಗೇಂದ್ರ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ದರ್ಶನ್ಗೆ ಒಂದು ಪೊಲೀಸರು ನೋಟಿಸನ್ನು ಮಾಡಿದರು. ನಿಮ್ಮ ಗನ್ ಲೈಸೆನ್ಸನ್ನು ರದ್ದು ಯಾಕೆ ಮಾಡಬಾರ್ದು ಅಂತೇಳಿ. ಅದಕ್ಕೆ ದರ್ಶನ್ ಒಂದಷ್ಟು ಉತ್ತರವನ್ನು ನೀಡಿದರು. ಅದಾದ ಬಳಿಕ ಏನು ಬೆಂಗಳೂರು ಪೊಲೀಸ್ ಇಲಾಖೆ ಆಡಳಿತ ವಿಭಾಗದ DCP ಇಲ್ಲ, ಅವರು ಏನು ಆರ್ಮ್ಸ್ ಆ್ಯಕ್ಟ್ 1959 ಸೆಕ್ಷನ್ 14 ಹೇಳುತ್ತೆ, ಈನಸ್ ಕ್ರೈಮಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪಿಗಳ ಬಳಿ ಶಸ್ತ್ರಾಸ್ತ್ರಗಳನ್ನು ಇರೋದಕ್ಕೆ ಕೊಡಬಾರ್ದು ಅನುಮತಿ ಅಂತೇಳಿ ಹೇಳುತ್ತೆ. ಅದರಂತೆ ಕಡತವನ್ನು ರೆಡಿ ಮಾಡಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ಗೆ ನೀಡಲಾಗಿತ್ತು. ನಂತರ ಕಾನೂನು ತಜ್ಞರ ಒಂದು ಜೊತೆ ಚರ್ಚೆ ಮಾಡಿ ಅವರ ಅಭಿಪ್ರಾಯವನ್ನು ಪಡೆದುಕೊಂಡು ಈನಸ್ ಕ್ರೈಮಲ್ಲಿ ಭಾಗಿಯಾಗಿರೋದ್ರಿಂದ ಮತ್ತು ಏನು ಈಗಾಗಲೇ ಹೇಳಿದಂತೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥ ಸಾಧ್ಯತೆಗಳಿರೋದ್ರಿಂದ ಆರೋಪಿಗೆ ಈ ಹಿನ್ನೆಲೆಯಲ್ಲಿ ಅವರ ಗನ್ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ನಾನು ರದ್ದು ಮಾಡ್ತಾ ಇದ್ದೀನಿ ಅಂತೇಳಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಆದೇಶವನ್ನು ಮಾಡಿದರು. ಇದರ ಹಿನ್ನೆಲೆಯಲ್ಲಿ RR ನಗರ ಪೊಲೀಸರು ಏನು ದರ್ಶನ್ ಮನೆ ಇರ್ತಕ್ಕಂಥ ಒಂದು ಠಾಣಾ ವ್ಯಾಪ್ತಿ ಇದೆ, RR ನಗರ ಪೊಲೀಸರು ನಿಮ್ಮ ಗನ್ ಲೈಸೆನ್ಸನ್ನು ನಗರ ಪೊಲೀಸ್ ಆಯುಕ್ತರು ರದ್ದು ಮಾಡಿದ್ದಾರೆ ತಾತ್ಕಾಲಿಕವಾಗಿ. ಹೀಗಾಗಿ ನಿಮ್ಮ ಗನ್ನನ್ನು ಪೊಲೀಸ್ ಠಾಣೆಗೆ ಸರೆಂಡರ್ ಮಾಡಿ ಅಂತೇಳಿ ನಿನ್ನೆ ನೋಟಿಸನ್ನು ಜಾರಿ ಮಾಡಿದರು. ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ ಕಡೆಯಿಂದ ಇವತ್ತು ಗನ್ RR ನಗರ ಠಾಣೆಗೆ ಸರೆಂಡರ್ ಆಗಿರ್ತಕ್ಕಂಥದ್ದು. ಏನವರು ಪಿಸ್ತೂಲನ್ನು ಇಟ್ಕೊಂಡಿದ್ರು, ಲೈಸೆನ್ಸ್ಡ್ ಪಿಸ್ತೂಲನ್ನು ಹೊಂದಿದ್ರು, ಅದನ್ನು ತಂದು RR ನಗರ ಠಾಣೆಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಒಂದು ಪಿಸ್ತೂಲ್ ಅವರನ್ನು ಪಡೆದುಕೊಳ್ಬೇಕಂತಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಮುಗಿಬೇಕು. ಟ್ರಯಲ್ ಮುಗಿದಾದ ಬಳಿಕ ಮತ್ತೆ ಪುನಃ ಅರ್ಜಿಯನ್ನು ಹಾಕಿ ಅದಕ್ಕೆ ಪೊಲೀಸ್ ಮೆಜರ್ಸ್ ಏನಿದೆ ಅದನ್ನು ಪೂರ್ಣವಾಗಿ ಪೂರೈಸಿದ ನಂತರ ಪೊಲೀಸರು ಅನುಮತಿ ಕೊಟ್ಟರಷ್ಟೇ ಅವರಿಗೆ ಲೈಸೆನ್ಸ್ ಸಿಗುವಂಥದ್ದು. ಹೀಗಾಗಿ ಸದ್ಯಕ್ಕೆ ನಟ ದರ್ಶನ್ ಗನ್ RR ನಗರ ಠಾಣೆಯನ್ನು ಸೇರಿರ್ತಕ್ಕಂಥದ್ದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂಥ ದರ್ಶನ್ಗೆ ಗನ್ ವಾಪಸ್ ಮಾಡಬೇಕು ಅಂತ ಹೇಳಿ ಆಡಳಿತ ಕಚೇರಿಯಿಂದ ಆದೇಶ ಹೊರಡಿತ್ತು. ಈಗ ಗನ್ ವಾಪಸ್ ಮಾಡಿದ್ದಾರೆ, ಅಂದರೆ ಸರೆಂಡರ್ ಮಾಡಿದ್ದಾರೆ. ಕೊನೆಗೂ ಗನ್ ಸರೆಂಡರ್ ಮಾಡಿದಂಥ ದರ್ಶನ್ ಪೊಲೀಸರು ನೋಟಿಸನ್ನು ಕೊಟ್ಟಿದ್ರು ಗನ್ ವಾಪಸ್ ಕೊಡಬೇಕು ಅಂತ ಹೇಳಿ. RR ನಗರ ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿ ವಾಪಸ್ ಕೊಡಬೇಕು ಅಂತೇಳಿ ಪೊಲೀಸರಿಂದ ನೋಟಿಸ್ ಜಾರಿಯಾಗಿತ್ತು. ನೋಟಿಸ್ ಜಾರಿಯಾದ ಬೆನ್ನಲ್ಲೇ ಗನ್ ಸರೆಂಡರ್ ಮಾಡಿದಂಥ ದರ್ಶನ್, ಪರವಾನಗಿ ಹೊಂದಿದ್ದ ಪಿಸ್ತೂಲನ್ನು ಇಟ್ಟುಕೊಂಡಿದ್ದಂಥ ದರ್ಶನ್ ತಮ್ಮ ಬಳಿ ಇದ್ದಂಥ ಗನ್ನನ್ನು ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಗೆ ಸರೆಂಡರ್ ಮಾಡಿದ್ದಾರೆ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಆ ವ್ಯಕ್ತಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು.
ಮತ್ತು ಆ ನೋಟಿಸ್ಗೆ ಅವರು ರಿಪ್ಲೈಯನ್ನು ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಈ ಲೈಸೆನ್ಸಿಂಗ್ ಅಥಾರಿಟಿ ಆಗಿರ್ತಕ್ಕಂಥ ನಾನು ಕಮಿಷನರ್ ಆಗಿ ಈಗ ಆ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಲಾಗಿದೆ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಯಾವಾಗ ಸರೆಂಡರ್ ಮಾಡಿದ್ರು, ಈಗ ಮುಂದೆ ಏನು ಕತೆ? ನಾಗೇಂದ್ರ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ದರ್ಶನ್ಗೆ ಒಂದು ಪೊಲೀಸರು ನೋಟಿಸನ್ನು ಮಾಡಿದರು. ನಿಮ್ಮ ಗನ್ ಲೈಸೆನ್ಸನ್ನು ರದ್ದು ಮಾಡ್ತಾ ಯಾಕೆ ಮಾಡಬಾರ್ದು ಅಂತೇಳಿ ಅದಕ್ಕೆ ದರ್ಶನ್ ಒಂದಷ್ಟು ಉತ್ತರವನ್ನು ನೀಡಿದರು. ಅದಾದ ಬಳಿಕ ಏನು ಬೆಂಗಳೂರು ಪೊಲೀಸ್ ಇಲಾಖೆ ಆಡಳಿತ ವಿಭಾಗದ DCP ಇಲ್ಲ, ಅವರು ಏನು ಆರ್ಮ್ಸ್ ಆ್ಯಕ್ಟ್ 1959 ಸೆಕ್ಷನ್ 14 ಹೇಳುತ್ತೆ, ಈನಸ್ ಕ್ರೈಮಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪಿಗಳ ಬಳಿ ಶಸ್ತ್ರಾಸ್ತ್ರಗಳನ್ನು ಇರೋದಕ್ಕೆ ಕೊಡಬಾರ್ದು ಅನುಮತಿ ಅಂತೇಳಿ ಹೇಳುತ್ತೆ. ಅದರಂತೆ ಕಡತವನ್ನು ರೆಡಿ ಮಾಡಿ ನಗರ ಪೊಲೀಸ್ ಆಯುಕ್ತ B ದಯಾನಂದ್ಗೆ ನೀಡಲಾಗಿತ್ತು. ನಂತರ ಕಾನೂನು ತಜ್ಞರ ಒಂದು ಜೊತೆ ಚರ್ಚೆ ಮಾಡಿ ಅವರ ಅಭಿಪ್ರಾಯವನ್ನು ಪಡೆದುಕೊಂಡು ಈನಸ್ ಕ್ರೈಮಲ್ಲಿ ಭಾಗಿಯಾಗಿರೋದ್ರಿಂದ ಮತ್ತೆ ಏನು ಈಗಾಗಲೇ ಹೇಳಿದಂತೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥ ಸಾಧ್ಯತೆಗಳಿರೋದ್ರಿಂದ ಆರೋಪಿಗೆ ಈ ಹಿನ್ನೆಲೆಯಲ್ಲಿ ಅವರ ಗನ್ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ನಾನು ರದ್ದು ಮಾಡ್ತಾ ಇದ್ದೀನಿ ಅಂತೇಳಿ ನಗರ ಪೊಲೀಸ್ ಆಯುಕ್ತ B ದಯಾನಂದ್ ಆದೇಶವನ್ನು ಮಾಡಿದ್ರು. ಇದರ ಹಿನ್ನೆಲೆಯಲ್ಲಿ RR ನಗರ ಪೊಲೀಸರು ಏನು ದರ್ಶನ್ ಮನೆ ಇರ್ತಕ್ಕಂಥ ಒಂದು ಠಾಣಾ ವ್ಯಾಪ್ತಿ ಇದೆ, RR ನಗರ ಪೊಲೀಸರು ನಿಮ್ಮ ಗನ್ ಲೈಸೆನ್ಸನ್ನು ನಗರ ಪೊಲೀಸ್ ಆಯುಕ್ತರು ರದ್ದು ಮಾಡಿದ್ದಾರೆ ತಾತ್ಕಾಲಿಕವಾಗಿ. ಹೀಗಾಗಿ ನಿಮ್ಮ ಗನ್ನನ್ನು ಪೊಲೀಸ್ ಠಾಣೆಗೆ ಸರೆಂಡರ್ ಮಾಡಿ ಅಂತೇಳಿ ನಿನ್ನೆ ನೋಟಿಸನ್ನು ಜಾರಿ ಮಾಡಿದರು. ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ ಕಡೆಯಿಂದ ಇವತ್ತು ಗನ್ RR ನಗರ ಠಾಣೆಗೆ ಸರೆಂಡರ್ ಆಗಿರ್ತಕ್ಕಂಥದ್ದು. ಏನವರು ಪಿಸ್ತೂಲನ್ನು ಇಟ್ಕೊಂಡಿದ್ರು, ಲೈಸೆನ್ಸ್ಡ್ ಪಿಸ್ತೂಲನ್ನು ಹೊಂದಿದ್ರು, ಅದನ್ನು ತಂದು RR ನಗರ ಠಾಣೆಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಒಂದು ಪಿಸ್ತೂಲ್ ಅವರನ್ನು ಪಡೆದುಕೊಳ್ಬೇಕಂತಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಮುಗಿಬೇಕು. ಟ್ರಯಲ್ ಮುಗಿದಾದ ಬಳಿಕ ಮತ್ತೆ ಪುನಃ ಅರ್ಜಿಯನ್ನು ಹಾಕಿ ಅದಕ್ಕೆ ಪೊಲೀಸ್ ಮೆಜರ್ಸ್ ಏನಿದೆ ಅದನ್ನು ಪೂರ್ಣವಾಗಿ ಪೂರೈಸಿದ ನಂತರ ಪೊಲೀಸರು ಅನುಮತಿ ಕೊಟ್ಟರಷ್ಟೇ ಅವರಿಗೆ ಲೈಸೆನ್ಸ್ ಸಿಗುವಂಥದ್ದು. ಹೀಗಾಗಿ ಸದ್ಯಕ್ಕೆ ನಟ ದರ್ಶನ್ ಗನ್ RR ನಗರ ಠಾಣೆಯನ್ನು ಸೇರಿರ್ತಕ್ಕಂಥದ್ದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.